ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಂತ ವಿಮೋಚನೆ, ನಿತ್ಯ ಜೀವ ಮತ್ತು ಪಾಪ ಕ್ಷಮಾಪಣೆಗಾಗಿ ಸ್ತೋತ್ರ. ಕರ್ತನೆ, ಈ ಝೂಮ್ ವೇದಿಕೆ ಮೂಲಕವಾಗಿ ನಾವು ನಿನ್ನ ವಾಕ್ಯಗಳನ್ನು ಕಲಿಯುವಂತ ಆ ಒಳ್ಳೆಯ ಅವಕಾಶ ನಮಗೆ ಅನುಗ್ರಹಿಸಿಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಸೇರಿ ಬಂದಂತ ಎಲ್ಲಾ ವಿಶ್ವಾಸಿಗಳನ್ನು, ಸೇವಕರನ್ನು ಆಶೀರ್ವಾದ ಮಾಡು. ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸು. ನಾವು ಇವತ್ತು ಏನು ಕಲಿತುಕೊಳ್ಳಬೇಕಾಗಿದೆಯೋ ಅದನ್ನು ನಮಗೆ ವಾಕ್ಯದ ಮೂಲಕ ಕಲಿಸಬೇಕಾಗಿ ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಮುಂದಿನ ಸಮಯವನ್ನು ಸಂಪೂರ್ಣವಾಗಿ ನಾವು ನಿಮಗೆ ಒಪ್ಪಿಸ್ಕೊಡ್ತೇವೆ. ನಮ್ಮ ಸಂಗಡ ವಾಕ್ಯದ ಮೂಲಕ ಮಾತನಾಡು ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್, ಆಮೇನ್. ಸೊ ನಿಮಗೆಲ್ಲರಿಗೂ ನೆನಪಿರುವ ಹಾಗೆ ನಾವು ಎಫೆಸ ಪತ್ರಿಕೆಯನ್ನು ಕಳೆದ ಸುಮಾರು 15 ಅಥವಾ 16 ವಾರಗಳಿಂದ ನಾವು ಎಫೆಸ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಆ ಇದನ್ನು ನಾನು ಬಹಳ ವೇಗವಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ. ಒಂದೊಂದು ವಚನವನ್ನು, ಅದರ ಆ, ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇಡೀ ಒಂದು ಎಫೆಸ ಪತ್ರಿಕೆಯ ಶೀರ್ಷಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಪೌಲ ಎಫೆಸದವರಿಗೆ ಬರೆಯುವಾಗ ಈ ರೀತಿಯಾಗಿ ಹೇಳ್ತಾನೆ, ನೀವು ಕರೆಯಲ್ಪಟ್ಟಾಗ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟವರಾದ ನೀವು ಹೇಗೆ ಯೋಗ್ಯಕರವಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅಥವಾ ಯೋಗ್ಯಕರವಾಗಿ ಹೇಗೆ ನಡ್ಕೊಳ್ಳಬೇಕೆಂಬುದಾಗಿ ಆ ಒಂದು ಶೀರ್ಷಿಕೆಯಿಂದ ಇಡೀ 6 ಅಧ್ಯಾಯಗಳಲ್ಲಿ ಪೌಲ ನಮಗೆ ಕಲಿಸ್ತಾ ಇದ್ದಾನೆ. ಮೊದಲ 3 ಅಧ್ಯಾಯಗಳ ಒಂದು ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ ಹಾಗೆ ಪೌಲನು ಸಭೆಗೆ ಕೊಡಲ್ಪಟ್ಟಿರ್ತಕ್ಕಂಥ ಆತ್ಮೀಯ ಆಶೀರ್ವಾದಗಳನ್ನು ಅವರಿಗೆ ನೆನಪು ಮಾಡ್ತಾ ಇದ್ದಾನೆ. ಮತ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಪೌಲ ನಮ್ಮ ಹಳೆಯ ಜೀವಿತ ಹೇಗಿತ್ತು, ಈಗ ಕ್ರಿಸ್ತನಲ್ಲಿ ನಮ್ಮ ಹೊಸ ಜೀವಿತ ಹೇಗಿದೆ ಮತ್ತು ನಾವು ಹೇಗೆ ನಡ್ಕೊಳ್ಳಬೇಕಾಗಿದೆ ಎಂಬ ಸಂಗತಿಯನ್ನು ನೆನಪು ಮಾಡ್ತಾನೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಇನ್ನೊಂದು ಸಂಗತಿಯನ್ನು ಪೌಲ ನಮಗೆ ತೋರಿಸ್ಕೊಡ್ತಾ ಇದೇನೆಂದ್ರೆ, ಕ್ರಿಸ್ತನಲ್ಲಿ ನಮಗಿರ್ತಕ್ಕಂಥ ಗುರುತು ಏನು ಎಂಬುದನ್ನು ತೋರಿಸ್ಕೊಡ್ತಾನೆ. 3ನೇ ಅಧ್ಯಾಯಕ್ಕೆ ಬರುವಾಗ ಪೌಲ ಅಲ್ಲಿ ವಿಶೇಷವಾಗಿ ಸಭೆಯಲ್ಲಿ ಹೇಗೆ ಐಕ್ಯತೆ ಉಂಟಾಗಿದೆ ಎಂಬುದನ್ನು ತೋರಿಸ್ಕೊಡ್ತಾನೆ. ಹೇಗೆಂದ್ರೆ, ಅನ್ಯ ಜನಗಳಿಗೂ ಮತ್ತು ಯಹೂದ್ಯರ ಮಧ್ಯದಲ್ಲಿ ಇದ್ದಂತ ಒಂದು ಸಂಘರ್ಷವನ್ನು, ಆ ಒಂದು ಏನಂತೀವಿ, ಅವರ ಮಧ್ಯದಲ್ಲಿ ಇದ್ದಂತ ಒಂದು ದ್ವೇಷವನ್ನು, ಅಡ್ಡಗೋಡೆ ಎಂಬತಕ್ಕಂತ ಒಂದು ದ್ವೇಷವನ್ನು ದೇವರು ತೆಗೆದು ಹಾಕಿ ಅವರಲ್ಲಿ ಹೇಗೆ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಈ ಸಮಾಧಾನದ ಮೂಲಕವಾಗಿ ನಾವು ಎಲ್ಲಾ ಮನುಷ್ಯ ಜಾತಿಯವರನ್ನು ಎಲ್ಲರನ್ನು ಸಮಾನತೆಯಲ್ಲಿ ಹೇಗೆ ತೆಗೆದುಕೊಳ್ಬೇಕು. ಸೊ ಕ್ರಿಸ್ತನ ಶಿಲುಬೆಯ ಕಾರ್ಯ ಹೇಗೆ ಆ ಸಂಧಾನ ಕಾರ್ಯವನ್ನು, ಸಮಾಧಾನ ಕಾರ್ಯವನ್ನು ಮಾಡಿ ಮುಗಿಸಿದೆ, ಅದನ್ನು ನಾವು ಹೇಗೆ ಸ್ವೀಕರಿಸಬೇಕೆಂಬುದಾಗಿ ಬಹಳ ಅದ್ಭುತವಾದಂತ ಗೌಪ್ಯವಾದಂತ ಸಂಗತಿಯನ್ನು ಪೌಲ ನಮಗೆ ಅಲ್ಲಿ ಬಯಲುಪಡಿಸ್ತಾನೆ. ಮತ್ತೆ ಈ 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪೌಲ ಒಂದು ಅದ್ಭುತವಾದಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಭೆಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವನು 3 ವಿಷಯಗಳಿಗೋಸ್ಕರವಾಗಿ ಸಭೆಯ ಪರವಾಗಿ ಪ್ರಾರ್ಥನೆ ಮಾಡ್ತಾನೆ. ಅದೇನೆಂದ್ರೆ, ನಮಗೆ ಅವಶ್ಯಕವಾಗಿರ್ತಕ್ಕಂಥ ಈ ಒಂದು ಬಲವನ್ನು ದೇವರು ಅನುಗ್ರಹಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಅದನ್ನು ನೀವು 3ನೇ ಅಧ್ಯಾಯದಿಂದ 3ನೇ ಅಧ್ಯಾಯದ 14ರಿಂದ 19ರವರೆಗೂ ನೀವು ಗಮನಿಸಬಹುದು. ಸೊ ಕಳೆದ ಸಾರಿ ನಾವು ನೋಡ್ಕೊಂಡ್ವಿ, ನಮಗೆ ಅವಶ್ಯಕವಾಗಿರ್ತಕ್ಕಂಥ ಬಲ ಅಂದ್ರೆ ನಮ್ಮ ಆಂತರ್ಯದ ಮನುಷ್ಯನು ಬಲವಾಗಿ ಬೆಳೆಯಲಿ ಎಂಬುದಾಗಿ ನಾವು ದೇವರ ಮುಂದೆ ಆ ಒಂದು ಬಲಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕಾಗಿದೆ. ಸೊ ಅದನ್ನು ನೀವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಕಳೆದ ಒಂದು ವಿಡಿಯೋಗೆ ಹೋಗ್ಬೇಕಾಗುತ್ತೆ. ಒಂದು ವೇಳೆ ಇನ್ನು ಕೇಳಿಲ್ಲವಾದವರು ಅದನ್ನು ನೀವು ಗಮನಿಸಿದ್ರೆ ಅದು ನಿಮಗೆ ಆಶೀರ್ವಾದಕರವಾಗಿರುತ್ತೆ ಎಂದು ನಾನು ನೆನೆಸ್ತೇನೆ. ಇವತ್ತು ನಾವು
ಪೌಲ ಕೇಳಿಕೊಳ್ಳುವಂತ ಇನ್ನೊಂದು ಬಲ ದೇವರ ಮುಂದೆ ಅದೇನೆಂದ್ರೆ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ದೈನಂದಿನ ಬಲ ಏನು ಎಂಬುದನ್ನು ಆ ಪೌಲ ಅಲ್ಲಿ ನಮಗೆ ತೋರಿಸ್ಕೊಡುತ್ತಾ ಅದಕ್ಕೋಸ್ಕರವಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ನಿಮ್ಮ ಸತ್ಯವೇದಗಳನ್ನು ಎಫೆಸ ಪತ್ರಿಕೆ 3ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. 3ನೇ ಅಧ್ಯಾಯದ ಆ ಪ್ರಾರ್ಥನಾ ಭಾಗಕ್ಕೆ ನಾವು ಬರೋಣ. 15ನೇ ವಚನದಿಂದ ಕೆಲವು ವಚನಗಳು ನಾವು ಆಗ್ಲೇ ನೋಡ್ಕೊಂಡಿದ್ದೇವೆ. ಅದನ್ನು ಮತ್ತೆ ನಾನು ನಿಮಗೆ ಓದುತ್ತಾ ಇವತ್ತು ನಾವು ಕಲ್ತ್ಕೊಳ್ಬೇಕಂತ ವಚನ ಭಾಗವನ್ನು ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೇ ಅಧ್ಯಾಯ ವಚನ 14ರಿಂದ ನಾವು ಪ್ರಾರಂಭಿಸೋಣ. ಪೌಲ ಹೀಗೆ ಪ್ರಾರ್ಥನೆ ಮಾಡ್ತಾನೆ, ಹೀಗಿರಲಾಗಿ ಅಂದ್ರೆ ನಮಗೆ ಇಂಥ ಐಕ್ಯತೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿರುವ ಕಾರಣ, ಸಮಾನತೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿರುವ ಕಾರಣ, ಆ ಸಂಧಾನದ ಕಾರ್ಯ ಕ್ರಿಸ್ತನಲ್ಲಿ ನೆರವೇರಿರುವ ಕಾರಣ ಅದು ನಮ್ಮ ನಿಜತ್ವಕ್ಕೆ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ರೀತಿಯಾಗಿ ಮುಂದುವರಿಸ್ತಾನೆ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ಅಂದ್ರೆ ತಗ್ಗಿದಸ್ತಿಯ ನಮ್ರತೆಯ ಮನೋಭಾವನೆಯಿಂದ ದೇವರ ಮುಂದೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಅದೇನೆಂದ್ರೆ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿಕೊಳ್ಬೇಕು. ಈ ವಿಶೇಷ ಬಲ ಹೇಗೆ ಬರುತ್ತೆ ಎಂಬುದಾಗಿ ನಾನು ಕಳೆದ ಸಾರಿ ಮಾತನಾಡಿದ್ದೇನೆ. ಪ್ರತಿದಿನದ ವಾಕ್ಯದಲ್ಲಿ ನಿರತರಾಗಿರುವುದರ ಮೂಲಕವಾಗಿ ಮತ್ತು ಸಭೆಯಲ್ಲಿ ನಂಬಿಗಸ್ತರಾಗಿ ಸಭೆಯ ಒಂದು ಸಹವಾಸದಲ್ಲಿ ಬೆಳೆಯುವುದರ ಮೂಲಕವಾಗಿ ಮತ್ತು ಪ್ರಾರ್ಥನೆ, ವೈಯಕ್ತಿಕ ಮತ್ತು ಸಾರ್ವತ್ರಿಕ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ಪ್ರತಿದಿನ ದೈನಂದಿನ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಮತ್ತು ಕರ್ತನ ಭೋಜನವನ್ನು ವಿಶೇಷವಾಗಿ ಗಮ್ಯತೆಯಿಂದ ಒಂದು ಅರ್ಥಪೂರ್ಣವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಅಥವಾ ಸುವಾರ್ತೆಯನ್ನು ಮತ್ತೆ ಅದನ್ನು ನೆನಪು ಮಾಡಿಕೊಂಡವರಾಗಿ ತೆಗೆದುಕೊಳ್ಳುವ ಮೂಲಕವಾಗಿ ಈ ದೇವರು ಕೊಟ್ಟಂತ ಈ ಎಲ್ಲಾ ಸವಲತ್ತುಗಳ ಮೂಲಕವಾಗಿ ಪ್ರತಿದಿನ ನಮ್ಮ ಆಂತರ್ಯ ಮನುಷ್ಯನು ಹೊಸದಾಗ್ತಾನೆ, ಅಥವಾ ನಮ್ಮ ಆಂತರ್ಯ ಮನುಷ್ಯ ಅದು ಬಲಗೊಳ್ಳುತ್ತೆ ಎಂಬುದಾಗಿ ಪೌಲ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಕ್ರಿಸ್ತನಲ್ಲಿ ನಾವು ಹೇಗೆ, ಕ್ರಿಸ್ತನ ಪ್ರೀತಿಯಲ್ಲಿ ಹೇಗೆ ನೆಲೆಗೊಳ್ಳಬೇಕು, ಆ ನೆಲೆಗೊಳ್ಳುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಬಲ ಏನೆಂಬುದನ್ನು ಪೌಲ ತೋರಿಸ್ಕೊಡ್ತಾನೆ. ನೋಡಿ ಅಲ್ಲಿ 16ನೇ ವಚನ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಬೇಕು, ಮೊದಲನೇದ ಪ್ರಾರ್ಥನೆ. ಎರಡನೇದಾಗಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ, ಇದು ಬಹಳ ಪ್ರಾಮುಖ್ಯವಾದಂತ ಪದ. ಇಲ್ಲಿ ನಂಬಿಕೆ ಎಂಬ ಪದವನ್ನು ಪೌಲ ಯಾಕೆ ಉಪಯೋಗಿಸ್ತಾನಂದ್ರೆ, ನಾವು ನಂಬಿಕೆಯ ಮೂಲಕವಾಗಿ ಮತ್ತು ಏನಂತೀವಿ, ಕೃಪೆಯ ಮೂಲಕವಾಗಿ ರಕ್ಷಣೆ ಹೊಂದ್ಕೊಂಡ್ವಿ. ಅದನ್ನೇ ದೇವ್ರ ವಾಕ್ಯ ಹೇಳ್ತದೆ. ಇಡೀ ಕ್ರೈಸ್ತಿಯ ಜೀವಿತ ನಂಬಿಕೆಯಿಂದ ಪ್ರಾರಂಭವಾಯಿತು, ಕ್ರೈಸ್ತಿಯ ಜೀವಿತ ನಂಬಿಕೆಯಲ್ಲಿ ನೆಲೆಗೊಳ್ಳುತ್ತೆ ಮತ್ತು ಕ್ರೈಸ್ತಿಯ ಜೀವಿತ ನಂಬಿಕೆಯಲ್ಲಿಯೇ ಅಂತ್ಯಗೊಳ್ಳುತ್ತೆ. ಸೊ ನಂಬಿಕೆಯಲ್ಲಿ ನಾವು ನಮ್ಮ ರಕ್ಷಣೆಯ ಒಂದು ಓಟವನ್ನು ಕ್ರಿಸ್ತನಲ್ಲಿ ಆ ನಂಬಿಕೆಯಿಂದ ಪ್ರಾರಂಭ ಮಾಡಿದ್ವಿ. ನಂಬಿಕೆಯಲ್ಲಿಯೇ ನಾವು ಜೀವಿಸ್ತೇವೆ, ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿಯೇ ಜೀವಿಸ್ತೇವೆ ಈ ಜೀವಮಾನವೆಲ್ಲ. ಮತ್ತು ಒಂದಿನ ಬರುವಾಗ, ಈ ಲೋಕ ಬಿಡುವಾಗ ನಂಬಿಕೆಯಲ್ಲಿಯೇ ನಾವು ಅಂತ್ಯಗೊಳ್ತೇವೆ, ನಂಬಿಕೆಯಲ್ಲಿಯೇ ಸಾಯುತ್ತೇವೆ ಎಂಬುದಾಗಿ. ಸೊ ನಂಬಿಕೆ ಎಂಬತಕ್ಕಂಥದ್ದು ಕ್ರೈಸ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಅದನ್ನ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಂಬಿಕೆಯ ಮೂಲಕ, ನೋಡಿ ಅಲ್ಲಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸಿಸಲಿ. ಸೊ ನಾವು ಇದನ್ನ ನಂಬಿಕೆ ಎಂಬ ವಿಷಯಕ್ಕೆ ನಾವು ಬರುವಾಗ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ. ಆ ರಕ್ಷಣೆಯು ನಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಪ್ರತಿದಿನ ಕ್ರೈಸ್ತರಾದಂತ ನಾವು ಅಥವಾ ದೇವ ಮಗು
ಪ್ರತಿದಿನ ನಮ್ಮ ನಂಬಿಕೆಯ ವಿಷಯವಾಗಿ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಇಲ್ಲಿ. ಯಾಕೆಂದ್ರೆ ಆ ಕ್ರಿಸ್ತನಲ್ಲಿ ಪ್ರಾರಂಭಿಸಿದಂತ ನಂಬಿಕೆ ಜೀವಂತವಾಗಿದೆಯಾ ಅಥವಾ ಅದು ಸತ್ತಂತಾಗಿದೆಯಾ? ಅದಕ್ಕೆ ಅದಕ್ಕೆ ಯಾಕೋಬ ಇನ್ನೊಂದು ಕಡೆ ಹೇಳ್ತಾನೆ, ನಂಬಿಕೆ ಇಲ್ಲದೆ ನಾವು ಏನೇ ಮಾಡಿದ್ರೂ ಅದು ದೇವರ ಮುಂದೆ ಸಮರ್ಪಕವಾಗಿರುವುದಿಲ್ಲ. ಸೊ ನಂಬಿಕೆಯಿಂದಲೇ ಬಹಳ ಪ್ರಾಮುಖ್ಯ. ಅದಕ್ಕೆ ಪೌಲ ಹೇಳ್ತಾನೆ ಇಲ್ಲಿ, ನಂಬಿಕೆಯ ಮೂಲಕ ನೀವು ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತನು ವಾಸಿಸಲಿ ಎಂಬ ಪದವನ್ನು ಪೌಲ ಇಲ್ಲಿ ಉಪಯೋಗಿಸ್ತಾನೆ. ಬಹಳ ಪ್ರಾಮುಖ್ಯ ಇಲ್ಲಿ ಇನ್ನೊಂದು ಪದ ವಾಸಿಸಲಿ ಎಂಬುದಾಗಿ ಒಂದು ಪದವನ್ನು ಇಲ್ಲಿ ಯಾಕೆ ಉಪಯೋಗಿಸ್ತಾನೆ ಅಂದ್ರೆ, ನಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾ ಇದ್ದಾನೆ ಎಂಬ ನಿಜಾಂಶ, ಎಂಬ ಸತ್ಯತೆ ಅದು ಪ್ರಾಕೃತಿಕವಾಗಿ ನಿಜತ್ವದಲ್ಲಿ ಬರಬೇಕು. ಓಕೆ, ಇದು ಕೇವಲ ನಾನು ಈ ಕ್ರಿಸ್ತನಲ್ಲಿ ನಂಬಿದೆ, ರಕ್ಷಣೆ ಹೊಂದಿದ್ದೇನೆ, ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸಬಹುದು ಎಂಬ ಆಲೋಚನೆಯಲ್ಲ. ಕ್ರಿಸ್ತನನ್ನು ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ ಎಂಬ ನಿಜತ್ವ ಅದು ಪ್ರಾಕೃತಿಕವಾದಂಥ ಜೀವಿತದಲ್ಲಿ ತೋರಿ ಬರಬೇಕಾಗಿದೆ. ಇಲ್ಲವಾದ್ರೆ ನಮ್ಮ ನಂಬಿಕೆ ಕೇವಲ ಹೇಳ್ಬೇಕಂದ್ರೆ ಧಾರ್ಮಿಕವಾದಂತ ನಂಬಿಕೆಯಾಗಿ ತೋರಿ ಬರಬಹುದು. ಎಲ್ಲರಂತೆ ನಾವು ಕೂಡ ಗುಡಿಗೆ ಹೋಗ್ತೀವಿ, ದೇವರ ಆರಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ, ಆದ್ರೆ ನಿಜವಾಗಿಯೂ ನಮ್ಮ ನಂಬಿಕೆ ಸತ್ತಂತ ರೀತಿಯಲ್ಲಿ ಕಂಡು ಬರಬಹುದು. ಅದಕ್ಕೆ ಪೌಲ ಹೇಳ್ತಾನೆ, ಕ್ರಿಸ್ತನು ನಿಮ್ಮಲ್ಲಿ ನಂಬಿಕೆಯ ಮೂಲಕವಾಗಿ ವಾಸಿಸಲಿ ಎಂಬುದಾಗಿ. ವಾಸ ಎಂಬ ಪದವನ್ನು ಇಲ್ಲಿ ಯಾಕೆ ಉಪಯೋಗಿಸ್ತಾನಂದ್ರೆ, ನಾವು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ, ಆ ನಿಮ್ಮ ಹೃದಯಗಳಲ್ಲಿ ವಾಸಸ್ಥಳವಾಗಿರ್ತಕ್ಕಂಥ ಕ್ರಿಸ್ತನಿಗೆ ನೀವು ನಿಮ್ಮ ದೈನಂದಿನ ಜೀವಿತದಲ್ಲಿ ಎಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀರಾ? ಅದು ನಿಮ್ಮ ಕೆಲಸವಾಗಿರಬಹುದು, ವ್ಯವಹಾರವಾಗಿರಬಹುದು, ಓದುವಂತ ಸಮಯವಾಗಿರಬಹುದು, ಮನೆಯಲ್ಲಿ ಆಗಿರಬಹುದು, ಅಥವಾ ಯಾವುದೇ ಕೌಟುಂಬಿಕ ಒಂದು ಸ್ಥಿತಿ ಇರಬಹುದು. ಎಲ್ಲಾ ಸಂದರ್ಭಗಳಲ್ಲಿ ಕ್ರಿಸ್ತನು ನನ್ನ ಹೃದಯದಲ್ಲಿ ವಾಸಿಸುತ್ತಾ ಇದ್ದಾನೆ ಎಂಬ ನಿಜತ್ವದ ಪ್ರಾಕೃತಿಕ ಸಂಗತಿಯನ್ನು ನಾವು ಹೇಗೆ ಬಯಲುಪಡಿಸಬಹುದು? ನಿಮಗೆ ನೆನಪಿರುವ ಹಾಗೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಈ ರೀತಿಯಾಗಿ ನೆನಪಿಸ್ತಾರೆ. ಅದೇನೆಂದ್ರೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ, ಅಂದ್ರೆ 14ನೇ ಅಧ್ಯಾಯ 23ನೇ ವಚನ, ಯಾವನಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುತ್ತಾನೆ, ಅವನನ್ನು ನನ್ನ ತಂದೆಯೂ ಕೂಡ ಪ್ರೀತಿಸುತ್ತಾನೆ, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುತ್ತೇವೆ. ನೋಡಿ, ಆ ಬಿಡಾರ ಎಂಬ ಪದ ಬಹಳ ಪ್ರಾಮುಖ್ಯ ಅಲ್ಲಿ. ಬಿಡಾರ ಎಂಬತಕ್ಕಂಥದ್ದು ಕ್ರಿಸ್ತನು ಕೇವಲ ನಮಗೋಸ್ಕರವಾಗಿ ಪರಲೋಕದಲ್ಲಿ ಮಾಡುವಂತ ಬಿಡಾರ ಅಷ್ಟೇ ಅಲ್ಲ, ಈ ಭೂಲೋಕದಲ್ಲಿ ಜೀವಿಸುವವರೆಗೂ ನಮ್ಮ ಹೃದಯವೆಂಬ ಪುಟ್ಟ ಸ್ಥಳದಲ್ಲಿ ಬಿಡಾರ ಮಾಡಿರ್ಕೊಟ್ಟಿರ್ತಂತ ಯೇಸು ಕ್ರಿಸ್ತನು ಪ್ರಾಕೃತಿಕವಾಗಿ ತೋರಿ ಬರಬೇಕಾಗಿದೆ. ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆ ಎಂಬ ಅಂಶ ಪ್ರಾಕೃತಿಕವಾಗಿ ಈ ಹೊರಗಿನ ಲೋಕಕ್ಕೆ ತೋರಿ ಬರಬೇಕಾಗಿದೆ. ಸೊ ಅದಕ್ಕೆ ಕರ್ತನೆ ಹೇಳ್ತಾನೆ, ನೀವು ನಿಜವಾಗಿ ನನ್ನನ್ನು ಪ್ರೀತಿಸುವವರೇ ಆದ್ರೆ, ನೀವು ನಿಜವಾಗಿ ನನ್ನಲ್ಲಿ ನಂಬಿಕೆ ಇಟ್ಟಂತವರೇ ಆಗಿದ್ರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೀರಾ ಅಥವಾ ನನ್ನ ವಾಕ್ಯದ ಪ್ರಕಾರ ಜೀವಿಸ್ತೀರಾ, ಹಾಗೆ ಆಗುವಾಗ ತಂದೆಯೂ ಕೂಡ ನಿಮ್ಮನ್ನು ಪ್ರೀತಿಸ್ತಾನೆ, ನಾನೂ ಕೂಡ ನಿಮ್ಮನ್ನು ಪ್ರೀತಿಸ್ತೇನೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವಿಬ್ಬರು ಅವನ ಬಳಿಯಲ್ಲಿ, ಅಂದ್ರೆ ಅಂತ ವ್ಯಕ್ತಿಯ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ತೇವೆ, ವಾಸಿಸ್ತೇವೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಎಂತ ಅದ್ಭುತವಾದಂತ ಸಂಗತಿ ಇದು. ಹಳೆ ಒಡಂಬಡಿಕೆಯ ನೀವು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡ್ರೆ, ಆ ಏನಂತೀವಿ, ದೇವ ದರ್ಶನದ ಗುಡಾರವಾಗಿರ್ಬೋದು ಅಥವಾ ದೇವಾಲಯದ ಸಂದರ್ಭವಾಗಿರ್ಬೋದು, ಅಂತ ಸಂದರ್ಭದಲ್ಲಿ ದೇವರು ನೇರವಾಗಿ ತನ್ನ ಜನರ ಮಧ್ಯದಲ್ಲಿ ಆತನು ವಾಸಿಸ್ತಾ ಇದ್ದ. ಆ ಸಂಗತಿ ಎಷ್ಟು ಅದ್ಭುತವಾಗಿರ್ಬೋದು. ಯಾಕಂದ್ರೆ ಅದು
ಅವರು ದೇವರನ್ನು ನೇರವಾಗಿ ಅನುಭವಿಸುವಂತೆ, ಅಥವಾ ನೇರವಾಗಿ ಆತನ ಸ್ವರವನ್ನು ಕೇಳುವಂತೆ, ನೇರವಾಗಿ ದೇವರ ಪರಿಶುದ್ಧತೆಯನ್ನು ಅನುಭವಿಸುವಂತ ಅದ್ಭುತವಾದಂತ ಅವಕಾಶ ಅವ್ರಿಗಿತ್ತು. ಆದ್ರೆ ಇವತ್ತು ನಮಗೆ ಅವರಿಗಿಂತಲೂ ಹೆಚ್ಚಾಗಿ ಪವಿತ್ರಾತ್ಮನ ಮೂಲಕವಾಗಿ, ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುವುದರ ಮೂಲಕವಾಗಿ, ತಂದೆ, ಮಗ, ಪವಿತ್ರಾತ್ಮ, ಈ ತ್ರಯೇಕ ದೇವರು ನಮ್ಮ ಹೃದಯವೆಂಬ ಪುಟ್ಟ ಸ್ಥಳದಲ್ಲಿ ಬಿಡಾರ ಮಾಡ್ಕೊಂಡಿದ್ದಾರೆ. ಅವರು ವಾಸಿಸ್ತಾ ಇದ್ದಾರೆ. ಅವ್ರು ನಿಜವಾಗಿಯೂ ನಮ್ಮಲ್ಲಿ ವಾಸಿಸ್ತಾ ಇದ್ದಾರೆ ಎಂಬತಕ್ಕಂಥದ್ದು ಈ ಲೋಕಕ್ಕೆ ಅದು ಒಂದು ನಿಜತ್ವದ ಪ್ರಾಕೃತಿಕವಾದಂಥ ಸಂಗತಿಯಾಗಬೇಕು. ಇಲ್ಲವಾದ್ರೆ ನಮ್ಮ ಕ್ರೈಸ್ತಿಯ ಜೀವಿತ ಎಂಬತಕ್ಕಂಥದ್ದು ಕೇವಲ ಧಾರ್ಮಿಕವಾಗಿ ಮಾತ್ರ ಕಂಡು ಬರ್ತದೆ, ನಿಜವಾಗಿ ಅದರಲ್ಲಿ ಸತ್ಯತೆ ಕಂಡು ಬರೋದಿಲ್ಲ. ಸೊ ಈ ಪದ ಬಹಳ ಪ್ರಾಮುಖ್ಯ. ವಾಸಿಸ್ 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 ಕ್ರಿಸ್ತನು ನಂಬಿಕೆಯ ಮೂಲಕವಾಗಿ ನಿಮ್ಮ ಹೃದಯಗಳಲ್ಲಿ ವಾಸಿಸಲಿ ಎಂಬ ಪದ ಬಹಳ ಪ್ರಾಮುಖ್ಯವಾಗಿದೆ. ಅಂದ್ರೆ ಅದು ಪ್ರಾಕೃತಿಕವಾಗಿ ತೋರಿ ಬರಲಿ ಎಂಬುದಾಗಿ ಪೌಲ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಸಂಪೂರ್ಣವಾದಂತ ಒಂದು ಒಂದು ಬಿಡಾರ ಮಾಡಿಕೊಂಡಿದ್ದಾನೆ. ಮತ್ತು ನಮ್ಮ ದೈನಂದಿನ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕ್ರಿಸ್ತನು ಆಕ್ರಮಣ ಮಾಡಿಕೊಳ್ಳಲಿ ಎಂಬುದಾಗಿ ನಾವು ಅವಕಾಶ ಮಾಡಿಕೊಡ್ಬೇಕು. ನೋಡಿ, ದೇವರ ಒಂದು ಅದ್ಭುತವಾದಂತ ಒಂದು ಇದೇನಂದ್ರೆ ಲಕ್ಷಣ ಏನಂದ್ರೆ, ಆತನು ಯಾವತ್ತೂ ಯಾರನ್ನ ಒತ್ತಾಯ ಪೂರ್ವಕವಾಗಿ ತೆಗೆದುಕೊಳ್ಳುವುದಿಲ್ಲ. ಪವಿತ್ರಾತ್ಮನೇ ಆಗ್ಲಿ, ಕ್ರಿಸ್ತನೇ ಆಗ್ಲಿ ಒತ್ತಾಯದಿಂದ ನಮ್ಮನ್ನು ಇದು ಮಾಡೋದಿಲ್ಲ. ಆದ್ರೆ ಆತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡಿ ಏನ್ ಮಾಡುತ್ತೆ ಅಂದ್ರೆ, ನಿನ್ನ ಎಲ್ಲಾ ದೈನಂದಿನ ಜೀವಿತಗಳಲ್ಲಿ ನಾನು ಆಕ್ರಮಣ ಮಾಡಿಕೊಳ್ಬೇಕೆಂಬುದಾಗಿ ಬಯಸುತ್ತೆ. ಅಂದ್ರೆ ದೇವರು ಅದನ್ನು ಬಯಸುವಂತವನಾಗಿದ್ದಾನೆ. ನಾವು ಎಲ್ಲೇ ಇರಲಿ, ಏನೇ ಮಾಡಲಿ, ನಮ್ಮ ದೈನಂದಿನ ಜೀವಿತದ ಚಟುವಟಿಕೆಗಳು ಏನೇ ಆಗಿರಲಿ, ದೇವರ ಒಂದು ಉದ್ದೇಶ ಏನಂದ್ರೆ, ನಾನು ಅದನ್ನು ಆಕ್ರಮಿಸಿಕೊಳ್ಬೇಕು, ನಾನು ಅದರಲ್ಲಿ ಪಾಲು ತೆಗೆದುಕೊಳ್ಬೇಕು, ನಾನು ನನ್ನ ಮಹಿಮೆಯನ್ನು ಅದರ ಮೂಲಕವಾಗಿ ನಿನ್ನ ಜೀವಿತದಲ್ಲಿ ತೋರಿಸ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಆದರೆ ಅನೇಕ ಸಾರಿ ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾ ಇದ್ದಾನೋ ಇಲ್ಲವೋ ಎಂಬ ಪ್ರಶ್ನೆ ಅನೇಕ ಸಾರಿ ನಮ್ಮ ಮುಂದೆ ವೈಯಕ್ತಿಕವಾಗಿ ಬರುತ್ತೆ. ಅದಕ್ಕೆ ನಾವೇ ಉತ್ತರವನ್ನು ಕೊಡಬೇಕಾಗಿದೆ. ಸೊ ನಮ್ಮ ಹೃದಯಗಳಲ್ಲಿ ಕ್ರಿಸ್ತನು ಕರ್ತನಾಗಬೇಕು. ಆತನು ನಮ್ಮನ್ನು ಆಕ್ರಮಿಸಿಕೊಳ್ಳಬೇಕು, ಸಂಪೂರ್ಣವಾಗಿ ಸರ್ವಾಧಿಕಾರಿಯಾಗಬೇಕು. ಕೇವಲ ಆತನು ರಕ್ಷಕನು ಎಂಬುದಾಗಿ ನಾವು ತಿಳುಕೊಂಡಿರುವುದಷ್ಟೇ ಅಲ್ಲ, ನಮ್ಮ ಜೀವಿತದ ದೈನಂದಿನ ಜೀವಿತದ ಎಲ್ಲಾ ಕಾರ್ಯಗಳಲ್ಲಿ ಆತನು ಕರ್ತನಾಗಿದ್ದಾನೆ. ಕರ್ತನು ಎಂಬುದಾಗಿ ಹೇಳುವಾಗ ಒಡೆಯನು, ಆತನಿಗೆ ಸರ್ವ ಅಧಿಕಾರವಿದೆ, ಆತನು ಎಲ್ಲವನ್ನು ಆಕ್ರಮಿಸಿಕೊಳ್ಳುವಂತ ಅಧಿಕಾರವಿದೆ. ಅಂದ್ರೆ ಆ ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗಿದೆ. ನಮ್ಮ ಎಲ್ಲ ಯೋಚನೆಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ, ನಾವು ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ಕ್ರಿಸ್ತನಿಗೆ, ನಮ್ಮ ಹೃದಯದಲ್ಲಿ ವಾಸಿಸುವಂತ ಈ ತ್ರಯೇಕ ದೇವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕಾಗಿದೆ. ಯಾಕಂದ್ರೆ ಆತನು ಅದರ ಮೂಲಕವಾಗಿ ತನ್ನ ಮಹಿಮೆಯನ್ನು ಬಯಲುಪಡಿಸ್ತಾನೆ. ಅಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಹೃದಯವೆಂಬ ಮನೆಯಲ್ಲಿ ಕರ್ತನು ವಾಸಿಸ್ತಾ ಇದ್ದಾನೆ. ಆದ್ರೆ ಆತನು ನಿಜವಾಗಿಯೂ ಯಜಮಾನನಾಗಿದ್ದಾನ ಎಂಬ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಸೊ ಅಲ್ಲಿ ವಾಸಿಸುವ ಆತನಿಗೆ ನಾವು ಆತನಿಗೆ ಅವಕಾಶ ಮಾಡಿಕೊಟ್ಟಿದ್ದೇವ. ಆತನು ನಮ್ಮ ಹೃದಯದ ರಾಜಾದಿ ರಾಜನು, ಕರ್ತರ ಕರ್ತನು ಅಥವಾ ಸರ್ವಾಧಿಕಾರಿ ಎಂಬತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಿಜವಾಗಿ ತೋರಿ ಬರ್ತಾ ಇದೆಯಾ? ನಾವು ಇದನ್ನು ಪರೀಕ್ಷೆ ಮಾಡಿಕೊಡ್ಬೇಕಾಗಿದೆ. ಅಥವಾ ನಮ್ಮ ಹೃದಯದ ಸಿಂಹಾಸನ ಆತನಿಗೆ ಕೊಡಲ್ಪಟ್ಟಿದೆಯಾ? ಅನೇಕ ಸಾರಿ ನಾವು ಹೇಳ್ತೇವೆ, ಹೇಳುವಂಥದ್ದು ಬಹಳ ಸುಲಭ, ಇದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತೇವೆ, ಅದು ಕೂಡ ಬಹಳ ಸುಲಭ. ಆದ್ರೆ ನಿಜವಾಗಿಯೂ ಎಲ್ಲಾ ಹತೋಟಿಯನ್ನು ಆತನಿಗೆ ಕೊಟ್ಟಿದ್ದೇವಾ? ನಮ್ಮ ಹೃದಯದ ಸಿಂಹಾಸನದ ಮೂಲಕವಾಗಿ ಕ್ರಿಸ್ತನು ಆಳ್ವಿಕೆ ಮಾಡ್ತಾ ಇದ್ದಾನ? ಅದು ನಿಜವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂತ ಸಂಗತಿಯಾಗಿದೆ.
ಇದಕ್ಕೋಸ್ಕರವಾಗಿ ಪೌಲ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಂತೆ ಮತ್ತು ನಿಜವಾಗಿಯೂ ಆ ನಂಬಿಕೆಯ ಮೂಲಕವಾಗಿ ಕ್ರಿಸ್ತನು ನಮ್ಮಲ್ಲಿ ನಿಜವಾಗಿ ವಾಸ ಮಾಡುತ್ತಾ ಇದ್ದಾನೆ ಎಂಬ ನಿಜತ್ವ ಈ ಲೋಕಕ್ಕೆ ಬಯಲುಪಡಿಸುವಂತೆ ನಮ್ಮನ್ನು ನಮಗೆ ಬೇಕಾದಂತಹ ಬಲವನ್ನು ಅನುಗ್ರಹಿಸಿ ಎಂಬುದಾಗಿ ಪೌಲ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಾವಾಗೆ ಮುಂದೆ ಹೋಗೋಣ. ನೀವು 17ನೇ ವಚನಕ್ಕೆ ಬನ್ನಿ. ಇದು ಆಗುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ ಎಂಬ ಪದ ಅಲ್ಲಿ ಉಪಯೋಗಿಸ್ತಾನೆ. ಅಂದ್ರೆ ದೇವರ ಈ ಮಹಿಮಾತಿಶಯವಾದಂತ ಬಲ ಏನು ಎಂಬುದನ್ನು ನೀವು ತಿಳುಕೊಳ್ಳುವಂತೆ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ನಂಬಿಕೆಯ ಮೂಲಕವಾಗಿ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದನ್ನು ನಿಜತ್ವದಲ್ಲಿ ನೀವು ಕಂಡುಕೊಳ್ಳುವಂತೆ ದೇವರು ನಿಮಗೆ ಅದನ್ನು ಅನುಗ್ರಹಿಸಲಿ. ನೋಡಿ 18ನೇ ವಚನ. ಈಗ ಬರ್ತಾನೆ ದೇವರ ಪ್ರೀತಿ, ಅಂದ್ರೆ ಕ್ರಿಸ್ತನ ಪ್ರೀತಿಯ ವಿಷಯವಾಗಿ ಮಾತನಾಡ್ತಾನೆ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅಥವಾ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಎಂಬ ಪದ ನೀವು ಗಮನಿಸಬೇಕು ಅಲ್ಲಿ. ನೀವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯವನ್ನು ಚೆನ್ನಾಗಿ ಓದ್ಬೇಕು. ಅಲ್ಲಿ ಕರ್ತನು ಮಾತನಾಡ್ತಾನೆ, ಯಾವನಾದರೂ ನನ್ನಲ್ಲಿ ನೆಲೆಗೊಳ್ಳುವುದಾದರೆ, ನನ್ನ ವಾಕ್ಯಗಳಲ್ಲಿ ನೆಲೆಗೊಳ್ಳುವುದಾದರೆ ಈ ಕಾರ್ಯಗಳು ಸಂಭವಿಸುತ್ತವೆ. ಸೊ ನೆಲೆಗೊಳ್ಳುವಂಥದ್ದು ಅರ್ಥ ಏನಂದ್ರೆ, ಕೇವಲ ನಂಬಿದಂತ ದಿನದಲ್ಲಿ ಕ್ರಿಸ್ತನನ್ನು ನಂಬಿದ್ದೇನೆ, ಪರಲೋಕಕ್ಕೆ ಹೋಗುತ್ತೇನೆ, ಅಷ್ಟೇ ಮುಗಿಯಿತು, ನನ್ನ ಇಷ್ಟದ ಪ್ರಕಾರ ಜೀವಿಸ್ತೇನೆ ಎಂಬ ಅರ್ಥವಲ್ಲ. ನೆಲೆಗೊಳ್ಳುವಂಥದ್ದು ಪ್ರತಿದಿನ ಕ್ರಿಸ್ತನ ಒಂದು ಅನ್ಯೂನ್ಯತೆಯಲ್ಲಿ, ಆ ಸಂಬಂಧದಲ್ಲಿ ನಾವು ಬೆಳೆಯಬೇಕಾಗಿದೆ. ಅದು ನೆಲೆಗೊಳ್ಳುವಂತ ಪದವನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ಸೊ ದೇವರ ಪ್ರೀತಿಯಲ್ಲಿ ನೀವು ನೆಲೆಗೊಂಡು ನಿಂತು, ನೋಡಿ ಅಲ್ಲಿ ಆ ಪದ ನಿಂತು ಅಂದ್ರೆ ನಿಂತ್ಕೊಳ್ಬೇಕು, ಅದರಲ್ಲಿ ನೀವು ಬಲವಾಗಿ ನಿಂತ್ಕೊಳ್ಬೇಕು. ಈಗ ಅದರ ಅಗಲ ನೋಡಿ, ಅಲ್ಲಿ ಅದರ ಅಗಲ, ಅದರ ಉದ್ದ, ಅದರ ಎತ್ತರ ಮತ್ತು ಅದರ ಆಳ, 4 ರೀತಿಯಾಗಿ ಪೌಲ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ದೇವರ ಪ್ರೀತಿ 4 ದಿಕ್ಕುಗಳಲ್ಲಿ ನಮಗೆ ಪೌಲನು ತೋರಿಸ್ಕೊಡ್ತಾ ಇದ್ದಾನೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಏನಿದು ದೇವರ ಪ್ರೀತಿಯ ಅಗಲ, ಉದ್ದ, ಎತ್ತರ, ಆಳ? ಮೊದಲನೇದಾಗಿ ವಿಡ್ತ್ ಬಗ್ಗೆ ಅಥವಾ ಅಗಲ ಎಂಬತಕ್ಕಂಥ ಪದದ ಬಗ್ಗೆ ನಾವು ತೆಗೆದುಕೊಂಡು ಯೋಚನೆ ಮಾಡೋಣ. ನೋಡಿ ಅಲ್ಲಿ ಪೌಲ ಹೇಳ್ತಾನೆ, ದೇವರ ಪ್ರೀತಿಯ ಅಗಲ ಎಂಥದ್ದು ಎಂಬುದಾಗಿ ಇಲ್ಲಿ ತೋರಿಸ್ಕೊಡ್ತಾನೆ. ನೀವು ನಿಜವಾಗಿಯೂ ಈ ಭೂಮಿಯ ಮೇಲೆ ಇರತಕ್ಕಂಥ ಈ ಸಾಗರವಾಗಲಿ ಸಮುದ್ರವಾಗಲಿ ಅದರ ಅಗಲವನ್ನು ಯಾರು ಅಳತೆ ಮಾಡಕ್ಕಾಗೋದಿಲ್ಲ. ಅಂದ್ರೆ ಅಷ್ಟು ವಿಶಾಲವಾಗಿದೆ, ಅಷ್ಟು ಗಮ್ಯವಾಗಿದೆ. ಅದು ಮನುಷ್ಯನ ಆಲೋಚನೆಗೆ ಬರೋದೇ ಇಲ್ಲ. ಯಾಕಂದ್ರೆ ಅದರ ಅಗಲ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಒಂದು ದಿಕ್ಕಲ್ಲಿ ಪ್ರಾರಂಭವಾಗಿ ಇನ್ನೊಂದು ದಿಕ್ಕಲ್ಲಿ ಅದರ ಅಗಲ ಹಾಗೆ ಮುಂದುವರಿಯುತ್ತೆ. ಸೊ ಯಾವ ರೀತಿಯಾಗಿ ನೀರು ಭೂಮಿಯ ಮೇಲೆ ಅಷ್ಟು ಅಗಲವಾಗಿದೆಯೋ, ಅಥವಾ ನದಿಗಳು ಎಷ್ಟು ಅಂತ ಅಗಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಸಂಚರಿಸುತ್ತೆ ಎಂಬ ಅಗಲವನ್ನು ಮನುಷ್ಯನು ಹೇಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಆ ರೀತಿಯಾಗಿ ದೇವರು ನಮಗೆ ತೋರಿಸುವಂತ ಪ್ರೀತಿ ಎಂತದಂದ್ರೆ, ನಮ್ಮ ನಮ್ಮ ಮೇಲೆ ದೋಷಾರೋಪಣೆ ಆಗಿರ್ತಕ್ಕಂಥ ಪಾಪಗಳನ್ನು ಅಷ್ಟು ಆತನು ತೆಗೆದು ಹಾಕಿದ್ದಾನೆ. ಅದು ಅದ್ಭುತವಾದಂತ ಸಂಗತಿಯಲ್ಲಿ. ಅಂದ್ರೆ ದೇವರ ಪ್ರೀತಿ ಎಷ್ಟು ಅದ್ಭುತ ಅಂದ್ರೆ, ಅಗಲ ಅಂದ್ರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಂತರ ಇದೆಯೋ. ನೀವು ಸ್ವಲ್ಪ ಯೋಚನೆ ಮಾಡಿ, ನಾನು ಪಶ್ಚಿಮದಲ್ಲಿದ್ದೇನೆ, ನೀವು ಪೂರ್ವದಲ್ಲಿದ್ದೀರಾ. ಪಶ್ಚಿಮಕ್ಕೂ ಪೂರ್ವಕ್ಕೂ ಎಷ್ಟು ಅಂತರ ಇದೆ, ಎಷ್ಟು ಅಗಲ ಇದೆ, ಇದನ್ನು ನಾವು ಅಳತೆ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಅಷ್ಟು ಅಂತರ ಇದೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಗಲ, ಎಷ್ಟು ಅಂತರ ಇದೆಯೋ ಅಷ್ಟು ದೂರ
ದೇವರು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಹಾಕಿದ್ದಾನೆ. ಇದು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೇವೋ, ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ ನಮ್ಮ ಮೇಲೆ, ಅಂದ್ರೆ ಅಷ್ಟು ಅಗಲವಾಗಿದೆ. ಹ? ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಇದಿದೆಯೋ ಆ ರೀತಿಯಾಗಿ ದೇವರು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಹಾಕಿದ್ದಾನೆ ಎಂಬ ಅಂಶವನ್ನು ಆ ಅಗಲ ಎಂಬ ಪದ ನಮಗೆ ತೋರಿಸ್ಕೊಡ್ತಾ ಇದೆ. ಎರಡನೇದಾಗಿ ನಾನು ಆ ಸ್ವಲ್ಪ ವೇಗವಾಗಿ ಇದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡ್ತೇನೆ. ಎರಡನೇದಾಗಿ ಪೌಲ ಇಲ್ಲಿ ಉದ್ದ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಏನಿದು ಉದ್ದ ಎಂಬ ಪದ? ಆ ನಾವು ನೋಡ್ತೇವೆ, ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 3ನೇ ವಚನದಲ್ಲಿ ಕರ್ತನೆ ಹೇಳ್ತಾನೆ, ನಾನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸಿದ್ದೇನೆ. ಅಂದ್ರೆ ಅಷ್ಟು ಉದ್ದವಾಗಿದೆ ದೇವರ ಪ್ರೀತಿ. ಶಾಶ್ವತ ಎಂಬುದಾಗಿ ಹೇಳುವಾಗ ಅದು ಕೇವಲ ತಾತ್ಕಾಲಿಕವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ಒಂದು ಅಂತ್ಯ ಇದೆ. ಅಂದ್ರೆ ನಮಗೆ ಹೇಗೆ ಹುಟ್ಟಿನಲ್ಲಿ ಪ್ರಾರಂಭವಿತ್ತೋ ಸಾವಿನಲ್ಲಿ ಕೂಡ ಒಂದು ಅಂತ್ಯ ಇದೆ. ಆದ್ರೆ ದೇವರು ಮಾಡುವಂತ ಪ್ರೀತಿ ಎಂತದಂದ್ರೆ ಕೇವಲ ಈ ಲೋಕಕ್ಕೆ ಮಾತ್ರ ಸೀಮಿತ ಇಲ್ಲ, ಅದು ನಿತ್ಯತ್ವಕ್ಕೆ ನಿತ್ಯತ್ವದಲ್ಲಿಯೂ ಈ ದೇವರ ಪ್ರೀತಿ ಅಗಾಧವಾಗಿದೆ ಎಂಬತಕ್ಕಂಥದ್ದನ್ನು ನೀನು ಕಂಡುಕೊಳ್ತೀಯ. ಅದಕ್ಕೆ ಶಾಶ್ವತವಾಗಿ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎಂಬುದಾಗಿ ಕರ್ತನೆ ಹೇಳ್ತಾನೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ಅದು ಉದ್ದವನ್ನು ತೋರಿಸ್ತದೆ. ಅಂದ್ರೆ ಎಷ್ಟರವರೆಗೂ ಪ್ರೀತಿ ಮಾಡಿದನಂದ್ರೆ ತನ್ನ ಮಗನನ್ನು ಈ ಲೋಕಕ್ಕೆ ಯಜ್ಞಾರ್ಪಣೆಯನ್ನಾಗಿ ಕಳಿಸಿಕೊಡುವಷ್ಟರ ಮಟ್ಟಿಗೆ, ಅಥವಾ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಅಂತ ಕ್ರೂರವಾದಂತ ಮರಣವನ್ನು ಅನುಭವಿಸುವಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ. ಅಂದ್ರೆ ಆತನ ಪ್ರೀತಿ ಅಷ್ಟು ಶಾಶ್ವತವಾಗಿದೆ. ನೀವು ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ ಗಮನಿಸಿದ್ರೆ ತನ್ನ ಶಿಷ್ಯರ ಸಂಗಡ ಆತನು ಮಾತನಾಡುವಾಗ ಹೇಳ್ತಾನೆ, ಯೇಸು ಕ್ರಿಸ್ತನು ಅಂದ್ರೆ ಯೋಹಾನನು ಆತನ ಬಗ್ಗೆ ಹೇಳ್ತಾನೆ, ಕ್ರಿಸ್ತನು ತನ್ನ ಶಿಷ್ಯರನ್ನು ಕೊನೆಯವರೆಗೂ ಪ್ರೀತಿ ಮಾಡ್ದ. ಅಂದ್ರೆ ಆ 3.5 ವರ್ಷಗಳ ಅವರ ಒಡನಾಟ, ಅವರ ಪ್ರತಿಯೊಂದು ಒಡನಾಟಗಳಲ್ಲಿ ಒಂದು ವಿಷಯ ಯಾವಾಗ್ಲೂ ಕಂಡು ಬಂತು, ಕೊನೆಯವರೆಗೂ ಯೇಸು ಕ್ರಿಸ್ತನು ಅವರನ್ನು ಪ್ರೀತಿ ಮಾಡ್ದ. ಇದು ನಮ್ಮ ಜೀವಿತದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದೇವರ ಪ್ರೀತಿ ಕೇವಲ ಈ ಲೋಕಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಅದು ತಾತ್ಕಾಲಿಕವಲ್ಲ, ಇದು ಒಂದು ಶಾಶ್ವತವಾದಂತ ಪ್ರೀತಿ ದೇವರು ನಮ್ಮ ಮೇಲೆ ತೋರಿಸಿದ್ದಾನೆ. ಅದು ಉದ್ದವನ್ನು ತೋರಿಸ್ತದೆ. ಈಗ ಎತ್ತರ ಎಂಬ ಪದವನ್ನು ಪೌಲ ಅಲ್ಲಿ ಉಪಯೋಗಿಸ್ತಾನೆ. ನೀವು ಗಮನಿಸಿ, ಎತ್ತರ ಎಂಬ ಪದ ಅಲ್ಲಿ ಉಪಯೋಗಿಸ್ತಾನೆ. ಇದೇನ್ ತೋರಿಸುತ್ತೆ ಅಂದ್ರೆ ಭೂಮಿಯಿಂದ ಆಕಾಶದವರೆಗೂ, ಅಥವಾ ಎತ್ತರ, ಅದು ಎಷ್ಟು ಎತ್ತರ ಇದೆಯೋ ದೇವರ ಸನ್ನಿಧಾನದವರೆಗೂ ಅಷ್ಟು ಆಳವಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಅಥವಾ ಅಷ್ಟು ಎತ್ತರವಾಗಿರುವಂಥದ್ದು ಇಲ್ಲಿ ತೋರಿ ಬರುತ್ತದೆ. ಅಂದ್ರೆ ಇದು ನಿನ್ನನ್ನು ಕೇವಲ ಈ ಭೂಮಿಗೆ ಮಾತ್ರ ಸೀಮಿತಗೊಳ್ಳದೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಷ್ಟು ಎತ್ತರದವರೆಗೂ ಆ ಪ್ರೀತಿ ಅಷ್ಟು ಅದರಲ್ಲಿ ಒಳಗೊಂಡಿದೆ ಎಂಬತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಕರ್ತನೆ ಹೇಳ್ತಾನೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನಾನು ಬಿಡಾರಗಳನ್ನು ಸಿದ್ಧ ಮಾಡ್ಲಿಕ್ಕೆ ನಿಮಗೋಸ್ಕರವಾಗಿ ಹೋಗುತ್ತಾ ಇದ್ದೇನೆ. ನಾನು ಬಂದ ಮೇಲೆ ನಿಮ್ಮನ್ನು ನಾನು ಇರುವಂತ ಸ್ಥಳಗಳಲ್ಲಿ ತೆಗೆದುಕೊಂಡು ಹೋಗ್ತೇನೆ, ಯಾಕಂದ್ರೆ ನಾನು ಇರುವಂತ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅಂದ್ರೆ ಈ ರಕ್ಷಣೆ ದೇವರಲ್ಲಿ ನಂಬಿರ್ತಕ್ಕಂಥದ್ದು, ಈ ಒಂದು ಪ್ರೀತಿ ಎಂಬತಕ್ಕಂಥದ್ದು ಈ ಲೋಕಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಪರಲೋಕದ ಎಂಬ ಎತ್ತರದವರೆಗೂ ನಮ್ಮನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಪವರ್ ಇದೆ, ಅದಕ್ಕೆ ಅಷ್ಟು ಬಲವಿದೆ ಎಂಬತಕ್ಕದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಪದವನ್ನು ಉಪಯೋಗಿಸ್ತಾ ಇದ್ದಾನೆ, ಆಳ ಎಂಬ ಪದವನ್ನು ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ. ನೋಡಿ ಅಲ್ಲಿ, ಇಸ್ಲಾಂ ಆತನ ಪ್ರೀತಿಯ ಆಳತೆಯನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಈ ಆಳವಾದ, ಅಂದ್ರೆ ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಈ ಆಳವಾದಂತ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಜವಾಗಿಯೂ ಹೇಳ್ತೇನೆ,
ಶಿಲುಬೆಯ ದೃಷ್ಟಿ ನಮಗ್ ಬೇಕು. ಯಾವ ವಿಶ್ವಾಸಿಯಲ್ಲಿ ಆ ಶಿಲುಬೆಯ ದೃಷ್ಟಿ ಕಳೆದು ಹೋಗಿದೆಯೋ ದೇವರ ಪ್ರೀತಿಯ ಆಳತೆಯನ್ನು ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂಬುದಾಗಿ ಅರ್ಥ. ಒಂದು ವಚನ ತೋರಿಸ್ಕೊಡ್ತೇನೆ, ಬಹಳ ಶ್ರೇಷ್ಠವಾದಂತ ವಚನ ಭಾಗ ಇದು. ಇದೇ ಆ ಫಿಲಿಪ್ಪಿದವರಿಗೆ ಪತ್ರಿಕೆಗೆ ಹೋಗಿ ಕೆಲವು ನಿಮಿಷಗಳಲ್ಲಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನಾನು 5ರಿಂದ ಓದ್ತೇನೆ. ಜಸ್ಟ್ ಇದರ ಒಂದು ಅನುಗುಣವಾದಂತ ವಚನ ಭಾಗ ಅದೇನಂದ್ರೆ, ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸುನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿರ್ಲಿ. ಇದು ಕೇವಲ ನಮ್ರತೆಯ ಮನಸ್ಸು ಅಷ್ಟೇ ಅಲ್ಲ, ಇದು ಪ್ರೀತಿಯ ಮನಸ್ಸು. ಆ ಅದೇನೆಂದ್ರೆ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡ ಮತ್ತು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಬೈಬಲ್ನಲ್ಲಿ. ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ನಮಗೋಸ್ಕರ ಆತನು ವಿಧೇಯನಾದ. ಅಷ್ಟು ಆಳವಾಗಿ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾವಾಗ ವಿಶ್ವಾಸಿ ಈ ದೇವರ ಉದ್ದ, ಆಳ, ಅಗಲ ಮತ್ತು ಎತ್ತರವಾದಂತ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾನೋ ಅವನ ಜೀವಿತ ನಿಜವಾಗಿಯೂ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರ್ತದೆ. ಅಂದ್ರೆ ಮನುಷ್ಯರು ನಮ್ಮನ್ನು ಪ್ರೀತಿಸಲಿ ಪ್ರೀತಿಸದೆ ಹೋಗ್ಲಿ, ನಮ್ಮ ಅಪೇಕ್ಷೆಗೆ ತಕ್ಕಂತೆ ಆ ಪ್ರೀತಿ ನೆರವೇರ್ಲಿ ನೆರವೇರದೆ ಹೋಗ್ಲಿ, ಅದ್ಯಾವತ್ತು ದೇವರ ಪ್ರೀತಿಗೆ ನಾವು ಸಮಾನತೆ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಮ್ಮ ಪ್ರೀತಿಯನ್ನು ಯಾವಾಗಲೂ ಈ ಮನುಷ್ಯ ಕಲ್ಪಿತವಾದಂತ ಪ್ರೀತಿಯ ಮೇಲೆ ಆಧಾರಗೊಂಡಿರಬಾರದು. ತಂದೆ ತಾಯಿಗಳ ಪ್ರೀತಿ ಇದೆ, ಗಂಡ ಹೆಂಡರ ಪ್ರೀತಿ ಇದೆ, ತಂದೆ ತಾಯಿಗಳು ಮತ್ತು ಮಕ್ಕಳ ಪ್ರೀತಿ ಇದೆ. ಇವೆಲ್ಲದಕ್ಕೂ ಒಂದು 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 ಸೀಮಿತ ಇದೆ. ಆದ್ರೆ ದೇವರ ಪ್ರೀತಿ ಎಂಬತಕ್ಕಂಥದ್ದನ್ನ ನಾವು ಅಗಾಪೆ ಎಂಬ ಪದ ಇಲ್ಲಿ ಉಪಯೋಗವಾಗಿದೆ. ಅಂದ್ರೆ ದೇವರ ಪ್ರೀತಿ ಎಂಬತಕ್ಕಂಥದ್ದು ಅದು ತ್ಯಾಗಮಯ, ಅದು ಶ್ರೇಷ್ಠ, ಅದು ಅದ್ಭುತವಾಗಿರ್ತಕ್ಕಂಥದ್ದು, ಅದು ಉದ್ದ, ಅಗಳ, ಆಳವನ್ನು ಸೂಚಿಸುವಂತದ್ದಾಗಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರ್ಬೇಕು ಎಂಬತಕ್ಕಂಥದ್ದು ಪೌಲನ ಒಂದು ಆಶಯವಾಗಿದೆ ನನ್ನ ಪ್ರಿಯರೇ. ಸೊ ಈ ಪ್ರೀತಿಯ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ, ನಾನು ಆಗ್ಲೇ ಹೇಳಿದ ಹಾಗೆ, ಶಿಲುಬೆಯ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನೀವು ಶಿಲುಬೆಯಲ್ಲಿ ನೋಡುವಾಗ 4 ದಿಕ್ಕು ಇದೆ ಅಲ್ಲಿ, ನೀವು ಗಮನಿಸ್ತಾ ಇದ್ದೀರಾ? ಒಂದು ಪರಲೋಕದ ದಿಕ್ಕು, ಒಂದು ಬಲಗಡೆಯ ದಿಕ್ಕು, ಇನ್ನೊಂದು ಎಡಗಡೆಯ ದಿಕ್ಕು, ಇನ್ನೊಂದು ಕೆಳಗಿನ ದಿಕ್ಕು. ಸೊ 4 ದಿಕ್ಕು ಇದೆ. ಈ 4 ದಿಕ್ಕು ಏನ್ ತೋರಿಸಿದೆ ಅಂದ್ರೆ ಉದ್ದ, ಅಗಲ, ಆಳ ಮತ್ತು ಎತ್ತರವನ್ನು ನಮಗೆ ತೋರಿಸ್ತಾ ಇದೆ. ಅಂದ್ರೆ ಅಷ್ಟು ಹತ್ತಿರವಾಗಿ, ಅಷ್ಟು ಆಳವಾಗಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೇನೆ ಎಂಬುದಾಗಿ ಕರ್ತನು ಆ ಶಿಲುಬೆಯ ಮೂಲಕ ತೋರಿಸ್ಕೊಡ್ತಾ ಇದ್ದಾನೆ. ಇಂಥ ಅದ್ಭುತವಾದಂತ ಸಂಗತಿ ಇದು. ಇಂಥ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು. ಇಂಥ ಪ್ರೀತಿ ಪ್ರಾಕೃತಿಕವಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ತೋರಿ ಬರಬೇಕಾಗಿದೆ. ಇಂಥ ಪ್ರೀತಿ ನಿಜವಾಗಿಯೂ ಅದು ಪರಿಣಾಮಕಾರಿಯಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವಿನ್ನೇನು ಒಂದು ಅಂತ್ಯಕ್ಕೆ ಬರ್ತಾ ಇದ್ದೇವೆ, ಆದ್ರೆ ಈ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತೆ ನಾವು ಮುಂದಿನ ವಾರ ಬರುವಾಗ ಈ ಮುಂದಿನ ವಚನಗಳು ನಾವು ತೆಗೆದುಕೊಂಡು ನಾವು ಹೇಗೆ ಈ ಪ್ರೀತಿಯಲ್ಲಿ ಬಲಗೊಳ್ಳಬಹುದು ಎಂಬುದಾಗಿ ನಾನು ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸದ್ಯಕ್ಕೆ ನಾವು ಇವತ್ತು ಇಲ್ಲಿಗೆ ಮುಗಿಸೋಣ. ನಿಮಗೆ ಝೂಮ್ ಡಿಸ್ಕನೆಕ್ಟ್ ಆಗುವಾಗ ಮತ್ತೆ ಪ್ರಾರ್ಥನೆಗೆ ಜಾಯ್ನ್ ಆಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನಾ ಮನವಿಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡೋಣ. ಈ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ
ನೆಲೆಗೊಳ್ಳಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಸದ್ಯಕ್ಕೆ ನಾವು ಇಲ್ಲಿ ಮುಗಿಸಿ ಮತ್ತೆ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಮಾಡೋಣ.